ಬಳ್ಳಾರಿ ಬ್ಯಾನರ್ ಗಲಾಟೆ 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿಲ್ಲ. ಎಚ್ಡಿಕೆ ಆರೋಪ ತಳ್ಳಿ ಹಾಕಿದ ಜಿ ಪರಮೇಶ್ವರ್. ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದ ಕಾರ್ಯಕರ್ತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ 2 ಬಾರಿ ನಡೆಸಿದ್ದು ಏಕೆ? 2 ಬಾರಿ ಮಾಡಿ ಅಂತ ನಿಮಗೆ ಯಾರು ಒತ್ತಾಯ ಮಾಡಿದ್ರು? ಘಟನೆ ಮುಚ್ಚಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥಿತ ಪಿತೂರಿ ಎಂದಿದ್ದ ಎಚ್ಡಿಕೆ. ಕಾರ್ಯಕರ್ತನ ಸಾವಿನ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದ ಕೇಂದ್ರ ಸಚಿವ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸರಿಯಾದ ಪರಿಶೀಲನೆ ಇಲ್ಲದೆ ಹೇಳಿಕೆ ಸರಿಯಲ್ಲ. ಯಾವುದೇ ವಿಚಾರವಾಗಲಿ ತಿಳಿದುಕೊಂಡು ಮಾತನಾಡಬೇಕು, ಇಲ್ಲವಾದರೆ ಬೇರೆ ರೀತಿಯ ಪರಿಣಾಮ ಆಗುತ್ತದೆ. ಮರಣೋತ್ತರ ಪರೀಕ್ಷೆ 2 ಬಾರಿ ಮಾಡಿಲ್ಲ, ಹಾಗೆ ಹೇಳುವವರು ಅದನ್ನು ನೋಡಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನ 2 ಬಾರಿ ನಡೆಸಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ವೈದ್ಯರ ಹೇಳಿಕೆಯನ್ನು ನಾನು ಒಪ್ಪುತ್ತೇನೆ ಎಂದ ಪರಮೇಶ್ವರ್. ಬಳ್ಳಾರಿ ಬೆಂಕಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ಹತ್ಯೆ ಮಾಡಿತು. ಅದಾದ ನಂತರ ಪೋಸ್ಟ್ ಮಾರ್ಟಮ್ ನಡೆಸಲೇಬೇಕು, ವೈದ್ಯಕೀಯ ಮರಣೋತ್ತರ ಪರೀಕ್ಷೆ. ಆ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಮೃತನ ಸಾವಿನ ಅತ್ಯಂತ ಕಟ್ಟಕಡೆಯ ಘಳಿಗೆಯಲ್ಲಿ ಆಗಿರಬಹುದಾದ ದೈಹಿಕ ಹಿಂಸೆಗಳನ್ನ ಸ್ಪಷ್ಟಪಡಿಸುತ್ತೆ. ಯಾರಾದರೂ ಕುತ್ತಿಗೆ ಹಿಸ್ಕಿ ಕೊಂದು ಹಾಕಿದ್ರೆ ಆತನ ಕುತ್ತಿಗೆಯ ಭಾಗದಲ್ಲಿ ಕಟ್ಟಕಡೆಯದಾಗಿ ಅದುಮಲ್ಪಟ್ಟ ಬೆರಳುಗಳ ಅಚ್ಚಗಳಿರುತ್ತವೆ. ಯಾರಾದರೂ ಆತನ ಹೃದಯವನ್ನ ಬಲವಂತವಾಗಿ ಒತ್ತಿ ಕೊಂದು ಹಾಕಿದ್ರೆ ಅದುಮಿದವರ ಬೆರಳಚ್ಚುಗಳು ಸ್ಪಷ್ಟವಾಗಿರುತ್ತೆ. ಮರಣೋತ್ತರ ಪರೀಕ್ಷೆ ನಡೆಸೋದು ಅದೇ ಕಾರಣಕ್ಕೋಸ್ಕರ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದಷ್ಟು ಸತ್ಯಗಳು ಬಯಲಾಗ್ತವೆ. ಈ ಕಾಂಗ್ರೆಸ್ ಕಾರ್ಯಕರ್ತನನ್ನ ಗುಂಡ ಹಾರಿಸಿಕೊಳ್ಳಲಾಯಿತಾ ಅನ್ನುವಂಥ ವಿಚಾರ. ಇನ್ನು ಯಾವ ರಿವಾಲ್ವರ್ನಿಂದ ಶೂಟ್ ಆಯಿತು, 2 ಬುಲೆಟ್ಗಳು ಪತ್ತೆಯಾಗಿತ್ತು ಅನ್ನುವಂತಹದ್ದು ಸ್ಥಳ ಮಹಜರ್ನಲ್ಲಿ ಸಿಕ್ಕಂತಹ ರಿಪೋರ್ಟ್. ಸೀನ್ ಆಫ್ ಕ್ರೈಮ್ ಮಾಡುವಾಗ ಮಹಜರ್ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ವಸ್ತುಗಳನ್ನು ಸಂಗ್ರಹ ಮಾಡ್ಕೊಂಡಿರ್ತಾರೆ. ಆ ಪೈಕಿ 2 ಬಂದೂಕು ಅರ್ಥಾತ್ 2 ಬುಲೆಟ್ಗಳು ಸಿಕ್ಕಿದಾವೆ. ಹಿಂಗೆ ಮಾತನಾಡ್ತಾ ಇದ್ರೆ ಇಲ್ಲಿ ನಂದು ಕಾನ್ಸಂಟ್ರೇಟ್ ತಪ್ಪುತ್ತೆ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ಸೀನ್ ಆಫ್ ಕ್ರೈಮ್ ನಡೆಸುವಂತಹ ಸಂದರ್ಭಗಳಲ್ಲಿ 2 ಗುಂಡುಗಳು ಪತ್ತೆ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.